ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಕುಡುಕೋಳಿ ಪೆಟ್ರೋಲ್ ಪಂಪ್ ಪೆರ್ಲಾ ವಿಶ್ವಾಸಾರ್ಹ ಸೇವೆಗೆ ಅಬ್ದುಲ್ಲಾ ಮಧುಮೂಲೆ ಸಾರಥ್ಯದ ಪೆರ್ಲಾ ಕುಡುಕೋಳಿ ಪಂಪ್ಗೆ ಭೇಟಿ ನೀಡಿ. ರಾಜ್ಯ ಹೆದ್ದಾರಿ 64ರಲ್ಲಿ ನಿಮಗಾಗಿ ಕಾಯುತ್ತಿದೆ. ವೀಕ್ಷಕರೇ, ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು ಸಮೀನಾ ಫಹಾದ್. ಎಲ್ಲ ಬಗೆಯ ಆಸ್ತಿಗಳ ನೋಂದಣಿಗೆ ಈ ಖಾತಾ ಕಡ್ಡಾಯಗೊಳಿಸುವುದಕ್ಕೆ ವಿವರಣೆ ನೀಡುವಂತೆ ಹೈಕೋರ್ಟ್ ಸರ್ಕಾರಕ್ಕೆ ಸೂಚನೆ ನೀಡಿದೆ. ಬೆಂಗಳೂರು ನಿವಾಸಿ ಎಸ್ ಗೌರಿಶಂಕರ್ ಎಂಬುವರು ಸಲ್ಲಿಸಿರುವ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆಯುತ್ತಿದೆ. ಎಲ್ಲ ಆಸ್ತಿಗಳಿಗೆ ಬಿಬಿಎಂಪಿ ಈ ಖಾತಾ ಪೂರೈಸುವ ತನಕ ಆಸ್ತಿಗಳ ನೋಂದಣಿಗೆ ಈ ಖಾತಾ ಕಡ್ಡಾಯಗೊಳಿಸದಂತೆ ಸರ್ಕಾರ ಮತ್ತು ಬಿಬಿಎಂಪಿಗೆ ನಿರ್ದೇಶನ ನೀಡಬೇಕು ಎಂದು ಅರ್ಜಿದಾರರು ಮನವಿ ಮಾಡಿದ್ದಾರೆ. ವಿಚಾರಣೆ ವೇಳೆ ಅರ್ಜಿದಾರರೇ ಖುದ್ದು ವಾದ ಮಂಡಿಸಿ ಎಲ್ಲಾ ಬಗೆಯ ಆಸ್ತಿಗಳ ನೋಂದಣಿಗೆ ಸರ್ಕಾರ ಈ ಖಾತೆ ಕಡ್ಡಾಯಗೊಳಿಸಿದೆ. ಆದರೆ ಬಿಬಿಎಂಪಿ ಈ ನಿಟ್ಟಿನಲ್ಲಿ ಸನ್ನದ್ಧವಾಗಿಲ್ಲ. ಪಾಲಿಕೆ ವ್ಯಾಪ್ತಿಯ ಎಲ್ಲ ಆಸ್ತಿಗಳಿಗೆ ಇನ್ನೂ ಈ ಖಾತಾ ಆಗಿಲ್ಲ. ಇದರಿಂದ ಆಸ್ತಿಗಳ ನೋಂದಣಿಯಲ್ಲಿ 60% ಕುಸಿತವಾಗಿದೆ. ಅಲ್ಲದೆ ಆಸ್ತಿಗಳ ಕ್ರಯ ವಿಕ್ರಯಕ್ಕೆ ಸಮಸ್ಯೆ ಆಗುತ್ತಿದೆ. ಬ್ಯಾಂಕ್ಗಳು ಸಾಲ ನೀಡುತ್ತಿಲ್ಲ. ಈ ವಿಚಾರವನ್ನು ನ್ಯಾಯಾಲಯ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಮನವಿ ಮಾಡಿದರು. ಮಂಡ್ಯ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದ ಕೆಎಎಸ್ ಅಧಿಕಾರಿ ಡಾಕ್ಟರ್ ಎಚ್ಎಲ್ ನಾಗರಾಜ್ ಅವರು ಸನ್ಯಾಸತ್ವ ಸ್ವೀಕರಿಸಲು ಮುಂದಾಗಿದ್ದಾರೆ. ಅವರನ್ನು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ನೂತನ ಉತ್ತರಾಧಿಕಾರಿಯಾಗಿ ನೇಮಕ ಮಾಡಲಾಗಿದ್ದು, ಅವರಿಗೆ ಪಟ್ಟಾಭಿಷೇಕ ನಡೆದಿದೆ ಎಂದು ತಿಳಿದುಬಂದಿದೆ. ಪ್ರಸ್ತುತ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಪೀಠಾಧಿಪತಿಯಾಗಿರುವ ಚಂದ್ರಶೇಖರ ಸ್ವಾಮೀಜಿಯವರಿಗೆ 81 ವರ್ಷ ಪ್ರಾಯವಾಗಿದ್ದು, ಅವರ ಉತ್ತರಾಧಿಕಾರಿಯಾಗಿ ನಾಗರಾಜ್ ಅವರನ್ನ ಮಠದ ಟ್ರಸ್ಟಿಗಳು ಮತ್ತು ಸ್ವಾಮೀಜಿಗಳು ಆಯ್ಕೆ ಮಾಡಿದ್ದಾರೆ. ಇವರು ಈ ಹಿಂದೆ 2011ರಲ್ಲಿ ಕೆಆರ್ಪೇಟೆಯಲ್ಲಿ ತಹಶೀಲ್ದಾರ್ ಆಗಿ ಸೇವೆ ಸಲ್ಲಿಸುತ್ತಿದ್ದ ಸಮಯದಲ್ಲಿಯೂ ಸನ್ಯಾಸತ್ವ ಪಡೆದುಕೊಂಡಿದ್ದರು. ಆದಿಚುಂಚನಗಿರಿಯ ಮಟ್ಟದಲ್ಲಿ ಸನ್ಯಾಸ ದೀಕ್ಷೆ ಪಡೆದಿದ್ದರು. ಆದರೆ ಕುಟುಂಬಸ್ಥರು ಮತ್ತು ಒಡನಾಡಿಗಳ ಒತ್ತಾಯದಿಂದಾಗಿ ಸನ್ಯಾಸತ್ವ ತೊರೆದು ಸೇವೆಗೆ ಮರಳಿದ್ದರು. 2023 ಸೆಪ್ಟೆಂಬರ್ 25ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬದ ಮಸೀದಿ ಆವರಣದಲ್ಲಿ ಜೈ ಶ್ರೀರಾಮ್ ಘೋಷಣೆ ಕೂಗಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇಬ್ಬರು ಯುವಕರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಆದರೆ 2024 ಸೆಪ್ಟೆಂಬರ್ 13ರಂದು ರಾಜ್ಯ ಹೈಕೋರ್ಟ್ ಈ ಎಫ್ಐಆರ್ ಅನ್ನು ರದ್ದುಗೊಳಿಸಿತ್ತು. ಇದೀಗ ಹೈಕೋರ್ಟ್ನ ಈ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಸಲ್ಲಿಸಲಾಗಿದೆ. ಹೈಕೋರ್ಟ್ ಏಕಸದಸ್ಯ ಪೀಠದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಪ್ರಕರಣವನ್ನು ರದ್ದುಗೊಳಿಸುವ ವೇಳೆ ಯಾರಾದರೂ ಜೈ ಶ್ರೀರಾಮ್ ಎಂದು ಕೂಗಿದ್ರೆ ಅದು ಯಾವುದೇ ವರ್ಗದ ಧಾರ್ಮಿಕ ಭಾವನೆಯನ್ನು ಹೇಗೆ ಕೆರಳಿಸುತ್ತದೆ ಎಂಬುದು ಅರ್ಥವಾಗುತ್ತಿಲ್ಲ. ಆ ಪ್ರದೇಶದಲ್ಲಿ ಹಿಂದೂ ಮುಸ್ಲಿಮರು ಸಾಮರಸ್ಯದಿಂದ ವಾಸಿಸುತ್ತಿದ್ದಾರೆ ಎಂದು ದೂರುದಾರರೇ ಹೇಳಿದ್ದಾರೆ ಎಂದು ಹೇಳಿದ್ದರು. ಪ್ರಕರಣಕ್ಕೆ ಸಂಬಂಧಿಸಿ ಹೈದರಾಲಿ ಎಂಬುವರು ಕಡಬ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದರು. ಮಾತ್ರ ಅಲ್ಲ, ಆ ದೂರಿನ ಮೇರೆಗೆ ಕೀರ್ತನ್ ಕುಮಾರ್ ಮತ್ತು ಸಚಿನ್ ಕುಮಾರ್ ಎಂಬುವರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಮುಸ್ಲಿಂ ಯುವಕನೊಂದಿಗೆ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇದ್ದ ಹಿಂದೂ ಯುವತಿಗೆ ಆಕೆಯ ಇಷ್ಟದಂತೆ ನಡೆದುಕೊಳ್ಳಲು ಬಾಂಬೆ ಹೈಕೋರ್ಟ್ ಅನುಮತಿ ನೀಡಿದೆ. ಆಕೆಯನ್ನು ಬಲವಂತವಾಗಿ ಈ ಮುಸ್ಲಿಂ ಯುವಕ ತಡೆದೇರಿಸಿದ್ದಾನೆ ಎಂಬ ಪೋಷಕರ ಆರೋಪದ ಹೊರತಾಗಿಯೂ ಹೈಕೋರ್ಟ್ ಈ ನಿರ್ಧಾರ ಪ್ರಕಟಿಸಿದೆ. ಯುವತಿಯನ್ನ ಪೋಷಕರ ಜೊತೆ ಕಳುಹಿಸಿಕೊಡಲು ಒಪ್ಪದ ನ್ಯಾಯಾಲಯ ಆಕೆ ಇಚ್ಛೆಯಂತೆ ಮುಂದುವರಿಯಲು ಅವಕಾಶವನ್ನು ಮಾಡಿಕೊಟ್ಟಿದೆ. ಅವಳು ಬಯಸಿದ್ದನ್ನು ಮಾಡಲಿ, ಇದು ಅವಳ ಜೀವನ, ನಾವು ಅವಳಿಗೆ ಹಾರೈಸಬಹುದಷ್ಟೇ ಎಂದು ನ್ಯಾಯಮೂರ್ತಿಗಳಾದ ಭಾರತಿ ಡಾಂಗ್ರೆ ಮತ್ತು ಮಂಜುಷಾ ದೇಶಪಾಂಡೆ ಅವರನ್ನು ಒಳಗೊಂಡ ಪೀಠವು ಅಭಿಪ್ರಾಯಪಟ್ಟಿದೆ. ನಾವು ಅವಳನ್ನು ಪೋಷಕರ ಬಳಿಗೆ ಹೋಗುವಂತೆ ಕೇಳಿದ್ದೆವು, ಆದರೆ ಅವಳು ಒಪ್ಪಿಲ್ಲ. ಅವಳು ತನ್ನ ಯೋಗಕ್ಷೇಮದ ಬಗ್ಗೆ ಪ್ರಜ್ಞೆ ಹೊಂದಿದ್ದರೆ ಯಾವುದೇ ಸಮಸ್ಯೆ ಇಲ್ಲ ಎಂದು ನ್ಯಾಯಾಲಯ ಹೇಳಿದೆ. ಈ ಯುವತಿ ಮುಸ್ಲಿಂ ಯುವಕನೊಂದಿಗೆ ಜೀವಿಸುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಆಕೆಯ ಪೋಷಕರು ಮತ್ತು ಸಂಘ ಪರಿವಾರದ ಸದಸ್ಯರು ದೂರು ಸಲ್ಲಿಸಿದ್ದರು. ನಿಗದಿಪಡಿಸಿದ್ದಕ್ಕಿಂತ ಹೆಚ್ಚಿನ ಡೆಸಿಬೆಲ್ನಲ್ಲಿ ಮೈಕ್ ಬಳಸಿದ್ದಕ್ಕಾಗಿ ಸಾಂಬಾಲ್ ಮಸೀದಿಯ ಇಮಾಮರ ಮೇಲೆ ಉತ್ತರ ಪ್ರದೇಶದ ಪೊಲೀಸರು 2 ಲಕ್ಷ ರೂಪಾಯಿ ದಂಡ ವಿಧಿಸಿದ್ದಾರೆ. ಕೋಟ್ಗಾರವಿ ಪ್ರದೇಶದ ಅನಾರ್ವಲ್ಲಿ ಮಸೀದಿಯ ಇಮಾಮರ ಮೇಲೆ ಈ ದಂಡವನ್ನು ವಿಧಿಸಲಾಗಿದೆ. ಇತ್ತೀಚೆಗೆ ಸಾಂಬಲ್ನ ಶಾಹಿ ಮಸೀದಿಯ ಸರ್ವೆ ನಡೆದದ್ದು ಮತ್ತು ಹಿಂಸಾಚಾರಕ್ಕೆ 4 ಮಂದಿ ಮುಸ್ಲಿಂ ಯುವಕರು ಮೃತಪಟ್ಟ ಅದೇ ಪ್ರದೇಶದಲ್ಲಿ ಈ ಮಸೀದಿ ಇದೆ. ಮಸೀದಿಯಲ್ಲಿ ನಿಗದಿಪಡಿಸಿದ್ದಕ್ಕಿಂತ ಹೆಚ್ಚಿನ ಡೆಸಿಬೆಲ್ನಲ್ಲಿ ಮೈಕ್ ಬಳಸಿದ್ದಕ್ಕಾಗಿ 23 ವರ್ಷದ ತಹಸೀಬ್ ಎಂಬ ಇಮಾಮರ ವಿರುದ್ಧ ಪ್ರಕರಣ ದಾಖಲಿಸಿದ್ದೇವೆ ಮತ್ತು 2 ಲಕ್ಷ ರೂಪಾಯಿ ದಂಡ ವಿಧಿಸಿದ ಬಳಿಕ ಅವರಿಗೆ ಜಾಮೀನು ನೀಡಿದ್ದೇವೆ ಎಂದು ಸಂಬಾಲ್ ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ವಂದನಾ ಮಿಶ್ರಾ ಹೇಳಿದ್ದಾರೆ. ಈಗಾಗಲೇ ಸಂಬಾಲ್ ಸುದ್ದಿಯಲ್ಲಿದೆ. ನ್ಯಾಯಾಲಯ ದಿಢೀರಾಗಿ ಶಾಹಿ ಮಸೀದಿಯ ಸರ್ವೆಗೆ ಅನುಮತಿ ನೀಡಿದ್ದು ಮತ್ತು ಸರ್ವೆ ನಡೆಸಲು ಬಂದ
ಅಧಿಕಾರಿಗಳ ಬಗ್ಗೆ ಅನುಮಾನಗೊಂಡ ಊರವರು ಪ್ರತಿಭಟನೆಗೆ ತೊಡಗಿದ್ದು ಪೊಲೀಸರು ಲಾಠಿಚಾರ್ಜ್ ಮಾಡಿದ್ದು ಎಲ್ಲವೂ ಹಸಿ ಹಸಿ ಇರುವಾಗಲೇ ಈ ದಂಡ ಪ್ರಯೋಗ ನಡೆದಿದೆ. ಮುಸ್ಲಿಮರನ್ನು ಈ ದೇಶದಲ್ಲಿ ದ್ವಿತೀಯ ದರ್ಜೆಯ ನಾಗರಿಕರಂತೆ ನಡೆಸಿಕೊಳ್ಳಲಾಗುತ್ತಿದೆ ಎಂದು ಸಮಾಜವಾದಿ ಪಕ್ಷದ ಮುಖಂಡ ಅಖಿಲೇಶ್ ಯಾದವ್ ಲೋಕಸಭೆಯಲ್ಲಿ ಹೇಳಿದ್ದಾರೆ. ಮುಸ್ಲಿಮರ ಆರಾಧನಾ ಕೇಂದ್ರಗಳು ಸೇರಿದಂತೆ ಮುಸ್ಲಿಮರ ಆಸ್ತಿಪಾಸ್ತಿಗಳನ್ನು ಕಬಳಿಸಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ಮುಸ್ಲಿಮರ ವಿರುದ್ಧ ದೌರ್ಜನ್ಯಗಳ ಪ್ರಕರಣದಲ್ಲಿ ಹೆಚ್ಚಳವಾಗಿದೆ. ಅವರ ಆಸ್ತಿಪಾಸ್ತಿಗಳನ್ನು ಲೂಟಿ ಮಾಡಲಾಗುತ್ತಿದೆ, ಅವರನ್ನ ಹತ್ಯೆ ಮಾಡಲಾಗುತ್ತಿದೆ ಮತ್ತು ಅವರ ಮನೆಗಳನ್ನು ಧ್ವಂಸ ಮಾಡಲಾಗುತ್ತಿದೆ. ಹಾಗೆಯೇ ಅವರ ಆರಾಧನಾ ಕೇಂದ್ರಗಳನ್ನು ಪ್ರಭುತ್ವದ ಬೆಂಬಲದೊಂದಿಗೆ ವಶಪಡಿಸಿಕೊಳ್ಳಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ಮುಸ್ಲಿಮರು ಹೆಚ್ಚಿರುವ ಉತ್ತರ ಪ್ರದೇಶದ ಮೀರಾಪುರದಲ್ಲಿ ಮುಸ್ಲಿಂ ಮಹಿಳೆಯನ್ನ ಮತದಾನ ಮಾಡದಂತೆ ಪೊಲೀಸನೋರ್ವ ಗನ್ ಹಿಡಿದು ತಡೆದ ವಿಡಿಯೋವನ್ನು ಎಲ್ಲರೂ ನೋಡಿದ್ದೀರಿ. ಮುಸ್ಲಿಮರ ಮೇಲೆ ದೌರ್ಜನ್ಯಗಳು ಮಿತಿ ಮೀರುತ್ತಿದೆ ಎಂದು ಅವರು ಹೇಳಿದ್ದಾರೆ. ಹಾಗೆಯೇ ಸಂಬಾಲ್ನಲ್ಲಿ ನಡೆದ ಹಿಂಸಾಚಾರ ಮತ್ತು ಪೊಲೀಸ್ ಗೋಲಿಬಾರ್ನ ಬಗ್ಗೆ ಪ್ರಿಯಾಂಕಾ ಗಾಂಧಿ ಸರ್ಕಾರದ ಗಮನ ಸೆಳೆದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸಿರಿಯಾದ ಅಧ್ಯಕ್ಷ ಬಶಾರುಲ್ ಅಸದ್ ಅವರ 2.5 ದಶಕಗಳ ಅಧಿಕಾರ ಕೊನೆಗೊಂಡ ಬಳಿಕ ಇದೀಗ ಸಿರಿಯನ್ನರು ತಮ್ಮವರ ಮೃತದೇಹವನ್ನು ಹುಡುಕಿ ಆಸ್ಪತ್ರೆಗೆ ಧಾವಿಸುತ್ತಿದ್ದಾರೆ. ಅನ್ಯಾಯವಾಗಿ ಬಂಧನದಲ್ಲಿಟ್ಟು ಅಸದ್ ಇವರನ್ನು ಹತ್ಯೆಗೈದಿದ್ದು, ಈ ಬಡಪಾಯಿಗಳನ್ನು ಹುಡುಕಿ ಮುಸ್ತಹದ್ ಆಸ್ಪತ್ರೆಯಲ್ಲಿ ತೂಗು ಹಾಕಲಾದ ಮೃತಪಟ್ಟವರ ಫೋಟೋದಲ್ಲಿ ಹುಡುಕುತ್ತಿದ್ದಾರೆ. ಅಸದ್ ಬಂಧನದಲ್ಲಿಟ್ಟವರಲ್ಲಿ 38 ಮಂದಿಯ ಮೃತದೇಹಗಳಿಗಾಗಿ ಮುತ್ಸಹದ ಆಸ್ಪತ್ರೆಯಲ್ಲಿ ಅವರ ಕುಟುಂಬಿಕರು ಹುಡುಕಾಡಿದ್ದಾರೆ. ಪ್ರಭುತ್ವದ ಕ್ರೂರ ದೌರ್ಜನ್ಯದಿಂದಾಗಿ ಇವರು ಬಂಧನ ಕೇಂದ್ರದಲ್ಲಿ ಮೃತಪಟ್ಟಿದ್ದರು. ಅವರ ಮುಖ ಗುರುತು ಹಚ್ಚಲಾಗದಷ್ಟು ಜರ್ಜರಿತವಾಗಿತ್ತು ಮತ್ತು ಹಲವರು ಮೃತಪಟ್ಟು ವಾರಗಳಾದುದರಿಂದ ಮುಖಭಾವ ಪತ್ತೆ ಹಚ್ಚುವುದಕ್ಕೆ ಕಷ್ಟವಾಗುತ್ತಿತ್ತು. ಆಸ್ಪತ್ರೆಯ ಮಾರ್ಚರ್ನಲ್ಲಿ ಮೃತದೇಹಗಳು ದೊಡ್ಡ ಸಂಖ್ಯೆಯಲ್ಲಿವೆ ಎಂದು ಹೇಳಲಾಗಿದೆ. ಆಸ್ಪತ್ರೆಯ ಹೊರಗಡೆ ಅವರ ಭಾವಚಿತ್ರವನ್ನು ಹಾಕಲಾಗಿದ್ದು, ಒಳಗಡೆ ಮೃತದೇಹವನ್ನು ಅದೇ ರೂಪದಲ್ಲಿ ಪತ್ತೆ ಹಚ್ಚಲು ಸಾಧ್ಯವಾಗದಷ್ಟು ವಿರೂಪಗೊಂಡಿವೆ ಎಂದು ಹೇಳಲಾಗಿದೆ. ಜೈಲಿನಲ್ಲಿ ನೀಡಲಾದ ದೌರ್ಜನ್ಯದ ಪ್ರತಿಕುರುಹುಗಳು ದೇಹದ ಮೇಲೆಲ್ಲ ಇವೆ ಎಂದು ಕುಟುಂಬಿಕರು ಹೇಳಿದ್ದಾರೆ. ಫಲಸ್ತೀನಿನಲ್ಲಿ ವಂಶಹತ್ಯೆ ನಡೆಸುತ್ತಿರುವ ಇಸ್ರೇಲ್ ಸೇನೆಯ ಇಬ್ಬರಿಗೆ ಆಸ್ಟ್ರೇಲಿಯಾ ವೀಸಾ ನಿರಾಕರಿಸಿದೆ. ಗಾಜಾದ ವಂಶಹತ್ಯೆಯಲ್ಲಿ ಭಾಗಿಯಾಗಿರುವುದು ಸೇರಿದಂತೆ ಹಲವು ಪ್ರಶ್ನೆಗಳನ್ನು ಕೇಳಿದ ಬಳಿಕ ಈ ಸೈನಿಕರಿಗೆ ವೀಸಾವನ್ನು ನಿರಾಕರಿಸಲಾಗಿದೆ. ತನ್ನ ಅಜ್ಜಿಯನ್ನ ಭೇಟಿ ಮಾಡುವುದಕ್ಕಾಗಿ ಉಮರ್ ಬೆರ್ಗರ್ ಮತ್ತು ಎಲ್ಲಾ ಬೆರ್ಗರ್ ಎಂಬ ಸೈನಿಕರಿಬ್ಬರು ವೀಸಾಕ್ಕಾಗಿ ಅರ್ಜಿ ಸಲ್ಲಿಸಿದರು. ಇವರ ಜೊತೆ ವೀಸಾವನ್ನ ಕೋರಿದ್ದ ಇವರ ಕುಟುಂಬದ 4 ಮಂದಿಗೆ ವೀಸಾ ಲಭ್ಯವಾಗಿದೆ. ಯುದ್ಧಾಪರಾಧಗಳಲ್ಲಿ ಮತ್ತು ವಂಶಹತ್ಯೆಯಲ್ಲಿ ನೀವು ಭಾಗಿಯಾಗಿದ್ದೀರಾ ಎಂಬಂತಹ ಪ್ರಶ್ನೆಗಳನ್ನು ಈ ಸೈನಿಕರಿಗೆ ಕೇಳಲಾಗಿತ್ತು. 3 ವಾರಗಳ ಹಿಂದೆ ಇಸ್ರೇಲ್ನ ಮಾಜಿ ರಕ್ಷಣಾ ಸಚಿವ ಏಯ್ಲೆಟ್ ಶಾಖೋದ್ ಅವರಿಗೂ ಆಸ್ಟ್ರೇಲಿಯಾ ವೀಸಾ ನಿರಾಕರಿಸಿತ್ತು. ಇದೀಗ ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರವಾಗಿ ನೋಡುತ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.